ನಮಸ್ಕಾರ. ಮುಖ್ಯಾಂಶಗಳು. ನ್ಯಾಯಿಕ ಶಿಕ್ಷೆ ಪ್ರಕ್ರಿಯೆಯಲ್ಲಿ ಆಮೂಲಾಗ್ರ ಬದಲಾವಣೆ. 2027ರೊಳಗೆ ದೇಶದ ಎಲ್ಲ ನ್ಯಾಯಾಲಯಗಳ ಗಣಕೀಕರಣ. ಸಚಿವ ಅಮಿತ್ ಶಾ. ಮುಂದಿನ 2 ದಶಕಗಳಲ್ಲಿ ಆರ್ಥಿಕವಾಗಿ ಭಾರತ ಮತ್ತಷ್ಟು ಸದೃಢ. ಯುವಜನತೆಯಲ್ಲಿ ದೇಶಾಭಿಮಾನ ಅತ್ಯಗತ್ಯ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಪಿಎಂ ಗತಿಶಕ್ತಿ ಯೋಜನೆಯಡಿ 6 ಬೃಹತ್ ಮೂಲಸೌಕರ್ಯ ಯೋಜನೆಗಳಿಗೆ ಅನುಮೋದನೆ. ರಾಷ್ಟ್ರೀಯ ಯೋಜನಾ ಪಡೆಯ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಹಾಗೂ ಕಾಮಗಾರಿ ಪೂರೈಸಿರುವ ಗುತ್ತಿಗೆದಾರರಿಗೆ ಶೀಘ್ರವೇ ಹಣ ಪಾವತಿ. ಅಪೂರ್ಣ ಕಾಮಗಾರಿಗಳ ಕುರಿತು ತನಿಖೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಾರ್ತೆಗಳ ವಿವರ. ಲೋಕಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿರುವಂತೆಯೇ ಮಣಿಪುರದ ಹಿಂಸಾಚಾರ ಘಟನೆಗಳಿಗೆ ಸಂಬಂಧಿಸಿ ವಿರೋಧ ಪಕ್ಷದ ಸದಸ್ಯರು ಗದ್ದಲ ಮುಂದುವರೆಸಿದ್ದರಿಂದ ಕಲಾಪವನ್ನು 2 ಬಾರಿ ಮುಂದೂಡಲಾಯಿತು. ಈ ಮಧ್ಯೆ ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡಿಸಲಾಯಿತು. के सामने वर्णित कागजात आपकी अनुमति से सदन के पटल पर रखता हूं. अंकित प्रपत्र क्रमांक हिंदी और अंग्रेजी में सभा पटल पर रखता हूं. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜಿಎಸ್ಟಿ ತಿದ್ದುಪಡಿ ಮಸೂದೆ 2023 ಅನ್ನು ಮಂಡಿಸಿದರು. विधेयक को पुरस्स्थापित करने की अनुमति प्रदान की जाए. जो सदस्य इसके पक्ष में है वो हाँ कहे, जो सदस्य इसके विरोध में है वो ना कहे. मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ. माननीय मंत्री जी विधेयक को पुरस्स्थापित करें. Sir, I introduce the bill. ಕಾಂಗ್ರೆಸ್ ಮುಖಂಡ ಅಧೀರ್ ರಂಜನ್ ಚೌಧರಿ ಅವರನ್ನು ಅಮಾನತುಗೊಳಿಸಿರುವ ಕ್ರಮವನ್ನು ಪ್ರಶ್ನಿಸಿ ವಿರೋಧ ಪಕ್ಷದ ಸದಸ್ಯರು ಮತ್ತೊಮ್ಮೆ ಗದ್ದಲ ಉಂಟು ಮಾಡಿದ್ದರಿಂದ ಕಲಾಪವನ್ನು ಮಧ್ಯಾಹ್ನ 12:30 ಮುಂದೂಡಿದರು. ಕಲಾಪ ಆರಂಭಗೊಂಡಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೇಶದ ಅಪರಾಧ ಸಂಹಿತೆ ಮತ್ತು ಸುರಕ್ಷತೆಗೆ ಸಂಬಂಧಿಸಿದ ಭಾರತೀಯ ನಾಗರಿಕ ಸುರಕ್ಷೆ ಸಂಹಿತೆ 2023, ಭಾರತೀಯ ಸಾಕ್ಷ್ಯ ಅಧಿನಿಯಮ 2023, ಭಾರತೀಯ ನ್ಯಾಯ ಸಂಹಿತೆ 2023ರ ವಿಧೇಯಕಗಳನ್ನು ಮಂಡಿಸಿದರು. ಬ್ರಿಟಿಷರ ಕಾಲದಲ್ಲಿ ರೂಪುಗೊಂಡು ಜಾರಿಯಲ್ಲಿದ್ದ 3 ಕಾನೂನುಗಳ ಬದಲು ಹೊಸ ಕಾನೂನುಗಳು ಅಸ್ತಿತ್ವಕ್ಕೆ ಬರಲಿವೆ. ಹೊಸದಾಗಿ ರೂಪುಗೊಳ್ಳಲಿರುವ ಕಾನೂನುಗಳು ಶಿಕ್ಷೆ ನೀಡುವ ಉದ್ದೇಶ ಹೊಂದಿಲ್ಲ, ಜನರಿಗೆ ನ್ಯಾಯ ದೊರಕಿಸುವ ಉದ್ದೇಶ ಹೊಂದಿವೆ. ದಾಸ್ಯದ ಮನೋಭಾವದಿಂದ ಹೊರಬರುವ ನಿಟ್ಟಿನಲ್ಲಿ ಹೊಸ ಮಸೂದೆಗಳು ಪ್ರಮುಖ ಹೆಜ್ಜೆಯಾಗಿವೆ ಎಂದು ಹೇಳಿದರು. ಹೊಸ ಕಾನೂನುಗಳಿಂದ ಯಾವುದೇ ಅಪರಾಧ ತನಿಖೆಯಲ್ಲಿ ವಿಡಿಯೋಗ್ರಫಿ ಕಡ್ಡಾಯವಾಗಲಿದೆ. ವಿಧಿವಿಜ್ಞಾನ ದಾಖಲೆಗಳಿಗೆ ಆದ್ಯತೆ ದೊರೆಯಲಿದೆ. ವೈಜ್ಞಾನಿಕ ಸಾಕ್ಷ್ಯಗಳು ಪ್ರಮುಖವಾಗಲಿವೆ. ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರು 90 ದಿನಗಳಲ್ಲಿ ಆರೋಪ ಪಟ್ಟಿ ಸಲ್ಲಿಸುವುದು ಕಡ್ಡಾಯವಾಗಿದ್ದು 3 ವರ್ಷದೊಳಗೆ ನ್ಯಾಯ ಪ್ರಕ್ರಿಯೆ ಅಂತ್ಯಗೊಳ್ಳಲಿದೆ ಎಂದು ಹೇಳಿದರು. ದೇಶದ ಎಲ್ಲ ನ್ಯಾಯಾಲಯಗಳನ್ನು 2027ರೊಳಗೆ ಕಂಪ್ಯೂಟರೀಕರಣಗೊಳಿಸಲಾಗುವುದು. ನ್ಯಾಯಾಧೀಶರು ಅಪರಾಧ ಪ್ರಕರಣಗಳಿಗೆ ಸಂಬಂಧಿಸಿ 30 ದಿನಗಳಲ್ಲಿ ತೀರ್ಪು ನೀಡಬೇಕು. ಬಾಕಿ ಇಡುವಂತಿಲ್ಲ. ರಾಜದ್ರೋಹವನ್ನು ಅಪರಾಧದ ಪಟ್ಟಿಯಿಂದ ಕೈಬಿಡಲಾಗಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಕ್ತ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಅತ್ಯಾಚಾರ, ಮಕ್ಕಳ ವಿರುದ್ಧದ ದೌರ್ಜನ್ಯ, ಸಂಘಟಿತ ಅಪರಾಧಕ್ಕೆ ಹಿಂದಿಗಿಂತ ಹೆಚ್ಚು ಕಠೋರ ಶಿಕ್ಷೆಗಳು ಜಾರಿಯಾಗಲಿವೆ. ನ್ಯಾಯಿಕ ಶಿಕ್ಷೆ ಪ್ರಕ್ರಿಯೆಯಲ್ಲಿ ಆಮೂಲಾಗ್ರ ಬದಲಾವಣೆ ತರಲಾಗಿದೆ. ಮಸೂದೆಗಳನ್ನು ಹೆಚ್ಚಿನ ಪರಿಶೀಲನೆಗೆ ಸಂಸದೀಯ ಸ್ಥಾಯಿ ಸಮಿತಿಗೆ ಕಳುಹಿಸಲಾಗುವುದು. ಇವುಗಳ ಬಗ್ಗೆ ಬಾರ್ ಕೌನ್ಸಿಲ್, ಕಾನೂನು ಆಯೋಗಗಳು ಪರಾಮರ್ಶೆ ನಡೆಸಲಿವೆ ಎಂದು ಹೇಳಿದರು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದ ಜಿಎಸ್ಟಿ ತಿದ್ದುಪಡಿ ಮಸೂದೆ 2023ಕ್ಕೆ ಅನುಮೋದನೆ ನೀಡಲಾಯಿತು. ಬಳಿಕ ಲೋಕಸಭೆಯನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. सभा की कार्रवाई 1:30 तक के लिए स्थगित की जाती है. ರಾಜ್ಯಸಭೆಯಲ್ಲಿ ಇಂದಿನ ಕಲಾಪ ಆರಂಭವಾದಾಗ ಸಭಾಪತಿಯಾಗಿ 1 ವರ್ಷ ಪೂರೈಸಿದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನು ಸಭಾನಾಯಕ ಪಿಯೂಷ್ ಗೋಯಲ್ ಅಭಿನಂದಿಸಿದರು. Our House to Parliament, you have brought dignity and grace to the second highest constitutional position in this country and truly helped bring about अपने ह्यूमिलिटी से, अपने सरल स्वभाव से, व्यक्तित्व से
और कार्यशैली से और साथ ही साथ जो आपका कानून के ऊपर पकड़ है, जिस प्रकार से आपने कानून की समझ को हम सबको भी सिखाया, हम सबको भी आगे समझने का मौका दिया, मैं आपको बधाई देता हूँ और धन्यवाद देता हूँ हाउस की। पेपर्स टू बी लेड ऑन द टेबल। हम भी उसमें शरीक होते हैं ಕಾಂಗ್ರೆಸ್ और ನಾಯಕ जुड़ते हैं। ಮಲ್ಲಿಕಾರ್ಜುನ ಖರ್ಗೆ ಕ್ಷುಲ್ಲಕ ಕಾರಣಗಳಿಗೆ ಪ್ರತಿಪಕ್ಷದ ಸದಸ್ಯರನ್ನು ಅಮಾನತುಗೊಳಿಸುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಅಭಿಪ್ರಾಯಪಟ್ಟರು. क्योंकि आज लास्ट डे है और इतने लोगों को इस सदन से सस्पेंड किया गया और प्रिविलेज कमेटी को रेफर किया गया, 6 लोगों को किया गया और वहां पर आदिर रंजन चौधरी जो अपोजिशन लीडर है उनको कि एक ಕೃಷಿ, ಗ್ರಾಹಕ ವ್ಯವಹಾರ ಸೇರಿದಂತೆ ಹಲವು ಸಚಿವಾಲಯಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಮಂಡಿಸಲಾಯಿತು. To lay the papers listed against her name at serial number 1M in today's revised list of business. Dr. Mudpura Mahendra Bhai. ಇದೇ ಸಮಯದಲ್ಲಿ ಸಭಾಪತಿ ಜಗದೀಪ್ ಧನ್ಕರ್ ಅವರು ನಿವೃತ್ತಿಯಾಗುತ್ತಿರುವ 4 ಸದಸ್ಯರಿಗೆ ಶುಭ ವಿದಾಯ ಕೋರಿದರು. Effective participation in debates and discussions on the floor. May their journey ahead be as fulfilling and impressive as their time in Parliament. To our retiring members, I ಮಧ್ಯಾಹ್ನದ thank you. ಕಲಾಪದಲ್ಲಿ ರಾಜ್ಯಸಭೆ ಸಭಾಪತಿ ಮತ್ತು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ದೇಶದ ಜನರು ಜನಪ್ರತಿನಿಧಿಗಳನ್ನು ಚುನಾಯಿಸಿದ್ದಾರೆ. ಪ್ರಶ್ನೋತ್ತರ ಕಾಲದಲ್ಲಿ ಇನ್ನಷ್ಟು ಅರ್ಥಪೂರ್ಣ ಚರ್ಚೆ ಅಗತ್ಯವಾಗಿತ್ತು. ಈ ಬಗ್ಗೆ ಎಲ್ಲರೂ ವಿಚಾರ ಮಂಥನ ನಡೆಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಬಳಿಕ ರಾಜ್ಯಸಭೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. Former members of Parliament indeed have a significant role to play. They constitute experienced think tank, and I'm sure they will continue to be so engaged to serve the nation in that capacity as well. The House stands adjourned sine die. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿಂದು ಆಯೋಜಿಸಿದ್ದ ತಿರಂಗಾ ಬೈಕ್ ರ್ಯಾಲಿಗೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಚಿವರಾದ ಅನುರಾಗ್ ಸಿಂಗ್ ಠಾಕೂರ್, ಕಿಶನ್ ರೆಡ್ಡಿ, ಪಿಯೂಷ್ ಗೋಯಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಜಗದೀಪ್ ಧನ್ಕರ್ ಜಾಥಾ ಭಾರತದ ಉನ್ನತಿಯ ಪ್ರತೀಕವಾಗಿದೆ. ಮುಂದಿನ ದಿನಗಳಲ್ಲಿ ದೇಶ ಮತ್ತಷ್ಟು ಪ್ರಗತಿ ಕಾಣಲಿದೆ. ಹರ್ ಘರ್ ತಿರಂಗಾ ಘೋಷಣೆ ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವಂತಹ ಅಭಿಯಾನವಾಗಿದೆ. ನಾವು ಭಾರತೀಯರು ಎನ್ನುವುದು ಹೆಮ್ಮೆಯ ವಿಚಾರ ಎಂದರು. ಭಾರತವು ಆರ್ಥಿಕವಾಗಿ 2047ರ ವೇಳೆಗೆ ಅಗ್ರಸ್ಥಾನ ಹೊಂದಲಿದೆ. ಯುವಕರಲ್ಲಿ ದೇಶಾಭಿಮಾನ ಮೂಡಬೇಕಿದೆ. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಅವಿಸ್ಮರಣೀಯವಾದದ್ದು ಎಂದರು. उमंग है भारत जब 100 साल पूरे करेगा अपनी आजादी के, भारत 2047 हमारा स्थान विश्व में शीर्ष पर रहेगा. प्रधानमंत्री जी ने हर घर तिरंगा के कैंपेन के बारे में जो मार्मिक बात, जो महत्वपूर्ण बात अपनी मन की बात में कही, उसने हर भारतीय के दिल को छुआ है, हर भारतीय के दिल को प्रभावित किया है. महोत्सव पिछले 2 वर्षों में ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ವಿಕಸಿತ ಭಾರತ ನಿರ್ಮಿಸುವುದು ನಮ್ಮ ಧ್ಯೇಯವಾಗಿದ್ದು ಅಮೃತ ಕಾಲದಿಂದ ಸ್ವರ್ಣ ಕಾಲಕ್ಕೆ ದೇಶವನ್ನು ಕೊಂಡೊಯ್ಯಲು ಬದ್ಧರಾಗಿದ್ದೇವೆ ಎಂದು ತಿಳಿಸಿದರು. संकल्प ये लेना है कि अगले 25 वर्षों में इस अमृत काल की यात्रा में देश को स्वर्णिम काल की ओर लेकर जाना है, विकसित भारत बनाना है, तिरंगे की ताकत को और बढ़ाना है. और ऑपरेशन गंगा के दौरान यूक्रेन में युद्ध भूमि में लोगों ने देखा कि कैसे 3 दिन तक युद्ध को रोक दिया गया, कैसे 23,000 से ज्यादा भारतीय छात्र छात्राओं को सुरक्षित तिरंगा हाथ में पकड़कर निकाला गया. और न केवल भारत, दुनिया के अन्य देशों के छात्र छात्राओं ने, लोगों ने भी तिरंगे की ताकत को समझा और हाथ में लेकर वो सुरक्षित यूक्रेन की भूमि से निकले. ಸಂಸ್ಕೃತಿ ಸಚಿವ ಜಿ ಕಿಶನ್ ರೆಡ್ಡಿ
ಹರ್ ಘರ್ ತಿರಂಗ ದೇಶದ ನಾಗರಿಕರಿಗೆ ತಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ದೇಶದ ಏಕತೆ, ಅಖಂಡತೆ ಹಾಗೂ ದೇಶಭಕ್ತಿಯನ್ನು ವ್ಯಕ್ತಪಡಿಸಲು ಅವಕಾಶ ಕಲ್ಪಿಸಿಕೊಡುತ್ತದೆ ಎಂದರು. इस संदर्भ में आज से लेकर 15 अगस्त तक देश भर में हर गांव में, हर स्कूल के, हर एजुकेशन इंस्टीट्यूशन, हर शहर, हर महिला तिरंगा यात्रा निकलेंगे. आज से लेकर 15 तारीख तक तिरंगा यात्रा निकलेगा. 15 तारीख तक हर घर के ऊपर तिरंगा लहराएगा. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಮಧ್ಯಪ್ರದೇಶಕ್ಕೆ ಭೇಟಿ ನೀಡಲಿದ್ದು 4,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ರೈಲು ಮತ್ತು ರಸ್ತೆ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದೇ ವೇಳೆ ಕೋಟಾ-ಬೀನಾ ರೈಲು ಮಾರ್ಗದ ಡಬ್ಲಿಂಗ್ ಯೋಜನೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಇದಲ್ಲದೆ ಪ್ರಧಾನಿಯವರು ಸಂತ ಶಿರೋಮಣಿ ಗುರುದೇವ್ ಶ್ರೀ ರವಿದಾಸ್ ಜಿ ಸ್ಮಾರಕ ಸ್ಥಳದಲ್ಲಿ ಭೂಮಿ ಪೂಜೆ ನೆರವೇರಿಸಲಿದ್ದು 11.25 ಎಕರೆ ಪ್ರದೇಶದಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಾಣವಾಗಲಿದೆ. ಪಿಎಂ ಗತಿಶಕ್ತಿ ಯೋಜನೆಯಡಿ 28,000 ಕೋಟಿ ರೂಪಾಯಿ ಮೌಲ್ಯದ 6 ಬೃಹತ್ ಮೂಲಸೌಕರ್ಯ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ದೆಹಲಿಯಲ್ಲಿ ನಡೆದ 53ನೇ ರಾಷ್ಟ್ರೀಯ ಯೋಜನಾ ಪಡೆಯ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. 6 ಯೋಜನೆಗಳ ಪೈಕಿ 3 ಯೋಜನೆಗಳು ರಸ್ತೆ ಸಾರಿಗೆ, ರೈಲ್ವೆ ಮತ್ತು ಹೆದ್ದಾರಿ ನಿರ್ಮಾಣಕ್ಕೆ ಸಂಬಂಧಿಸಿವೆ. ಲಾಜಿಸ್ಟಿಕ್ಸ್, ಕೈಗಾರಿಕಾ ಉತ್ತೇಜನ ಮತ್ತು ಆಂತರಿಕ ವ್ಯಾಪಾರ ಇಲಾಖೆಯ ವಿಶೇಷ ಕಾರ್ಯದರ್ಶಿ ಸುಮಿತ್ರಾ ದೌರಾ ನೇತೃತ್ವದಲ್ಲಿ ಸಭೆ ನಡೆಯಿತು. ಈ ವೇಳೆ ಅವರು 3 ಯೋಜನೆಗಳು ಬಹು ಆಯಾಮದ ಸಂಪರ್ಕ ವ್ಯವಸ್ಥೆಗೆ ಆದ್ಯತೆ ನೀಡಲಿದ್ದು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ ದೊರಕಲಿದೆ ಎಂದು ತಿಳಿಸಿದ್ದಾರೆ. ಸಂಸತ್ತಿನ ಮಳೆಗಾಲದ ಅಧಿವೇಶನ ಇಂದು ಅಂತ್ಯಗೊಂಡಿದ್ದು ಜುಲೈ 20ರಿಂದ ಇಂದಿನವರೆಗೆ ಒಟ್ಟಾರೆ 23 ದಿನಗಳ ಕಾಲ ಜರುಗಿತು. ಲೋಕಸಭೆಯಲ್ಲಿ 22 ಹಾಗೂ ರಾಜ್ಯಸಭೆಯಲ್ಲಿ 25 ಮಸೂದೆಗಳು ಅಂಗೀಕಾರಗೊಂಡಿವೆ. ಅಧಿವೇಶನದ ಕುರಿತು ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಗೃಹ ಸಚಿವಾಲಯದ 3 ಮಸೂದೆಗಳನ್ನು ಸಂಸದೀಯ ಸ್ಥಾಯಿ ಸಮಿತಿಗೆ ಒಪ್ಪಿಸಲಾಗಿದೆ. ಇವೆಲ್ಲವೂ ಮಹತ್ವದ ಮಸೂದೆಗಳಾಗಿದ್ದು ಸರ್ಕಾರದ ಮನವಿ ಬಳಿಕವೂ ಪ್ರತಿಪಕ್ಷಗಳು ಯಾವುದೇ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿಲ್ಲ ಎಂದು ತಿಳಿಸಿದರು. ವಿಪಕ್ಷಗಳು ರಾಜಕೀಯ ಕಾರಣದಿಂದ ಚರ್ಚೆಯಿಂದ ಹಿಂದುಳಿದವು. ಮಣಿಪುರದ ಸಮಸ್ಯೆಯ ಬಗ್ಗೆ ಚರ್ಚಿಸಲು ಸರ್ಕಾರ ಸಿದ್ಧವಿರುವುದಾಗಿ ತಿಳಿಸಿದರು. ಗಂಭೀರ ಚರ್ಚೆಯ ಅಗತ್ಯ ಅವುಗಳಿಗೆ ಇರಲಿಲ್ಲ. ಈ ಹಿಂದಿನ ಅಧಿವೇಶನದಲ್ಲೂ ಬೇರೆ ವಿಚಾರ ಇಟ್ಟುಕೊಂಡು ಕಲಾಪ ಪರಿಣಾಮಕಾರಿಯಾಗಿ ಜರುಗಲು ಆಸ್ಪದ ನೀಡಿರಲಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. एविडेंस एक्ट और क्रिमिनल प्रोसीजर कोड, ये तीनों का जो बदलाव ला रहा है, ये तीनों बिल हम होम स्टैंडिंग कमेटी को भेजा है. एक बिल राज्यसभा से विथड्रॉ किया गया है and as you all know, these bills were very important bills and unfortunately, in spite of repeated requests and repeated efforts, the opposition, for the political reasons, they did not participate in the discussion. Only in one bill they participated in the discussion. एक बिल में चर्चा करने के लिए सहमति व्यक्त की, वो तो दिल्ली का जो ऑर्डिनेंस था उसके बारे में, क्योंकि वो उन लोगों के लिए अपना अलायंस का एकजुट दिखाने का था. Otherwise, they had no interest in any other bills. ऐसे बहुत ही important bill था actually. As a Parliament Affairs Minister also, and our Deputy Leader and देश के रक्षा मंत्री श्री राजनाथ सिंह जी भी इन लोगों से, अपोजिशन से बात की. पीयूष जी बात की. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮುಂಬೈನಲ್ಲಿಂದು ಆಯೋಜಿಸಲಾಗಿದ್ದ ಜಾಗತಿಕ ಆರ್ಥಿಕತೆ, ಸವಾಲು, ಅವಕಾಶಗಳು ಮತ್ತು ಭವಿಷ್ಯ ಕುರಿತ ಕಾರ್ಯಾಗಾರದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾಲ್ಗೊಂಡರು.
ಕಾರ್ಯಾಗಾರ ಉದ್ದೇಶಿಸಿ ಉತ್ತಮ ಭವಿಷ್ಯಕ್ಕಾಗಿ ಯಾವ ರೀತಿ ಸಿದ್ಧತೆ ನಡೆಸಬೇಕು ಎನ್ನುವುದು ಭಾರತದ G20 ಅಧ್ಯಕ್ಷತೆಯ ಆದ್ಯತೆಯ ವಿಚಾರವಾಗಿದೆ. ಕಳೆದ 8 ತಿಂಗಳಿಂದ ಭಾರತದ G20 ಅಧ್ಯಕ್ಷತೆಯಲ್ಲಿ ಸಾಮಾಜಿಕ ಭೌಗೋಳಿಕ ಭಿನ್ನತೆಗಳು ಅತಿಕ್ರಮಣಕ್ಕೆ ಒಳಗಾಗದೆ ಆಂತರಿಕ ಸಹಕಾರ ವೃದ್ಧಿಯಾಗಬೇಕು ಎನ್ನುವ ಅಂಶಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದರು. ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ವಿಘಟನೆ ಮತ್ತು ಬಹುಪಕ್ಷೀಯತೆ ಹೆಚ್ಚಿನ ಸಮಯದಲ್ಲಿ ಭಾರತ G20 ಅಧ್ಯಕ್ಷತೆ ವಹಿಸಿದೆ. ಸದ್ಯ ಜಗತ್ತು ಎದುರಿಸುತ್ತಿರುವ ಹಾಗೂ ಭವಿಷ್ಯದಲ್ಲಿ ಎದುರಾಗುವ ಸಮಸ್ಯೆ ಸವಾಲುಗಳ ಕುರಿತು ಈ ಅವಧಿಯಲ್ಲಿ ಪರಿಣಾಮಕಾರಿ ಚರ್ಚೆ ನಡೆದಿದೆ ಎಂದರು. ಆರ್ಥಿಕ ವ್ಯವಹಾರಗಳು ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಾಗಾರದಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳು, ಶೈಕ್ಷಣಿಕ ವಲಯದ ಪ್ರತಿನಿಧಿಗಳು ಹಾಗೂ ವಿಚಾರವಾದಿಗಳು ಪಾಲ್ಗೊಂಡಿದ್ದರು. ಮಾತುಕತೆಯ ಮೂಲಕ ಮಣಿಪುರದ ಸಮಸ್ಯೆ ಇತ್ಯರ್ಥವಾಗಬೇಕು ಎನ್ನುವುದು ಕೇಂದ್ರ ಸರ್ಕಾರದ ನಿಲುವಾಗಿದ್ದು, ಬಲವಂತವಾಗಿ ಶಾಂತಿ ಸ್ಥಾಪನೆ ಸಾಧ್ಯವಿಲ್ಲ ಎಂದು ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಸೇನೆ ನಿಯೋಜಿಸಿ ಪರಿಸ್ಥಿತಿಯನ್ನು 24 ಗಂಟೆಯೊಳಗೆ ನಿಯಂತ್ರಣಕ್ಕೆ ತರಬೇಕು ಎನ್ನುವುದು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿಯವರ ಅಭಿಪ್ರಾಯವಾಗಿದೆ. ಈ ಹಿಂದೆ ಮಿಜೋರಾಂನಲ್ಲಿ ಕಾಂಗ್ರೆಸ್ ಸರ್ಕಾರ ಬಲಪ್ರಯೋಗ ಮಾಡಿದ ಇತಿಹಾಸವಿದ್ದು, ಈ ನಿಲುವನ್ನು ಕೇಂದ್ರ ಸರ್ಕಾರ ಖಂಡಿಸುತ್ತದೆ. ಶಾಂತಿ ಮತ್ತು ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಆಮೂಲಾಗ್ರವಾಗಿ ಪರಿಹರಿಸಲು ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಿದೆ. ಮಣಿಪುರದಲ್ಲಿ ಕಳೆದ 7 ವರ್ಷಗಳ ಕಾಂಗ್ರೆಸ್ ದುರಾಡಳಿತದ ಪರಿಣಾಮವಾಗಿಯೇ ಭಯೋತ್ಪಾದನೆಯ ಜನನವಾಗಿದೆ ಎಂದು ಆರೋಪಿಸಿದರು. बम्बार्डमेंट किए और आज फिर कहते हैं कि 24 घंटे में आर्मी यूज करके मणिपुर में जबरदस्ती शांति कायम करना चाहिए. मैं उसका कंडेम करता हूं और हम मानते हैं कि बातचीत करके दोनों गुटों के साथ में अच्छी तरह से समझौता करके ही हम शांति लाना चाहिए. मिलिट्री यूज करके जबरदस्ती शांति लाना वो ठीक नहीं है, क्योंकि इसी के कारण कांग्रेस का 60 वर्ष तक जो मिस रूल किया है, इसी के वजह से सारा मिलिटेंसी का जन्म हुआ. ಲೋಕೋಪಯೋಗಿ ಇಲಾಖೆಯಲ್ಲಿ ಈಗಾಗಲೇ ಕಾಮಗಾರಿ ನಿರ್ವಹಿಸಿರುವ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಲು ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅವರು, ಕಾಮಗಾರಿ ಪೂರೈಸುವ ಮುನ್ನವೇ ಬಿಲ್ ಪಾವತಿ ಮಾಡಲಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಕೆಲವು ಕಾಮಗಾರಿಗಳ ಕುರಿತು ತನಿಖೆ ನಡೆಸಲಾಗುತ್ತಿದೆ. ತನಿಖಾ ವರದಿ ಬಂದ ನಂತರ ಬಾಕಿ ಮೊತ್ತವನ್ನು ಬಿಡುಗಡೆ ಮಾಡಲಾಗುವುದು ಎಂದರು. ಅಪೂರ್ಣವಾಗಿರುವ ಕಾಮಗಾರಿಗಳಿಗೆ ಬಿಲ್ ಮಂಜೂರಾತಿ ಆಗಿರುವ ಹಿನ್ನೆಲೆಯಲ್ಲಿ ಈ ಕುರಿತು ನಿವೃತ್ತ ನ್ಯಾಯಮೂರ್ತಿ ಬಿ ವೀರಪ್ಪ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಯುತ್ತಿದ್ದು, ತನಿಖಾ ವರದಿ ಸರ್ಕಾರದ ಕೈ ಸೇರಿದ ಕೂಡಲೇ ಪರಿಶೀಲಿಸಿ ಬಾಕಿ ಹಣ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿಂದು ಅಶ್ವಾರೂಢ ಬಸವೇಶ್ವರ ಅವರ ಕಂಚಿನ ಪುತ್ಥಳಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನಾವರಣಗೊಳಿಸಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಸವಣ್ಣ ಅವರು 11ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿ ಮೂಡಿಸಿದ ಮಹಾನ್ ಪುರುಷ, ಸಮಾಜದಲ್ಲಿ ಸಮಾನತೆ ತರಲು ಶ್ರಮಿಸಿದವರು, ನುಡಿದಂತೆ ನಡೆಯಬೇಕು ಎಂಬ ಅವರ ವಿಚಾರಧಾರೆಯಂತೆ ನಮ್ಮ ಸರ್ಕಾರ ನಡೆಯುತ್ತಿದ್ದು, ಚುನಾವಣೆಗೂ ಮುನ್ನ ನೀಡಿದ್ದ ಎಲ್ಲ ಭರವಸೆಗಳನ್ನು ಜಾರಿಗೊಳಿಸಲು ಪ್ರಯತ್ನಿಸುತ್ತಿದ್ದೇವೆ. ಪಂಚಖಾತರಿ ಯೋಜನೆಗಳನ್ನು ಜಾರಿಗೊಳಿಸಲು ವಾರ್ಷಿಕ 30,000 ಕೋಟಿ ರೂಪಾಯಿ ವೆಚ್ಚ ಆಗಲಿದೆ ಎಂದರು. ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿ, ಈ 5 ಪ್ರಮುಖವಾದಂಥ ಗ್ಯಾರಂಟಿಗಳು, ಅವನ್ನು ಈಗಾಗಲೇ 3 ಗ್ಯಾರಂಟಿಗಳನ್ನು ಜಾರಿಕೊಟ್ಟಿದ್ದೀವಿ. ಇನ್ನು 2ನೇ ಗ್ಯಾರಂಟಿ, 4ನೇ ಗ್ಯಾರಂಟಿಯನ್ನ ಗೃಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಕೂಡ ಜಾರಿಯಾಗ್ತದೆ. 30,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಆದರೂ ಕೂಡ ಸರ್ಕಾರ ಎಷ್ಟೇ ಖರ್ಚಾಗಲಿ ನುಡಿದಂತೆ ನಡೀಬೇಕು ಅಂತೇಳಿ ನಾವು ಶಪಥ ಮಾಡಿ
ತೀರ್ಮಾನ ಮಾಡಿ ಯಾಕೆ ಕೊಟ್ಟಿದ್ದೀವಿ. ಇಂದಿನ ಸರ್ಕಾರದ ಕಾಲದಲ್ಲಿ ಇದಕ್ಕೂ ಮುನ್ನ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಅವರು ಗುತ್ತಿಗೆದಾರರ ಬಾಕಿ ಬಿಲ್ ಬಿಡುಗಡೆ ಕುರಿತು 4 ತಂಡಗಳಿಂದ ತನಿಖೆ ನಡೆಸಲಾಗುತ್ತಿದ್ದು, ತನಿಖೆ ಪೂರ್ಣಗೊಂಡ ತಕ್ಷಣ ಬಾಕಿ ಹಣ ಬಿಡುಗಡೆ ಮಾಡಲಾಗುವುದು ಎಂದರು. ಅದರ ಬಗ್ಗೆ ನಾವು ಕೊಡಲ್ಲ, ಬಟ್ ನಾವು ಏನು ಹೇಳಿದ್ದೀವಿ ಅಂದರೆ 40% ಕಮಿಷನ್ ಹೇಳಿದ್ವಿ ಸರ್ಕಾರ ಹಿಂದೆ ಅಂತ. ಅದು ಒಂದು ಮೇನ್ ಇಶ್ಯೂಸ್ ಚರ್ಚೆ ಆಗಿದ್ದು. ಅದ್ರ ಮೇಲೆ ತನಿಖೆ ಮಾಡಿಸ್ಬೇಕಾ ಬೇಡ? ನಾವು ತನಿಖೆ ಹಿಂದ್ಗಡೆ ತಪ್ಪಿತಸ್ಥರು ಯಾರಿದ್ದಾರೆ ಅವರು ಶಿಕ್ಷೆ ಆಗಬೇಕಾ ಬೇಡ? ಕೆಲಸ ಮಾಡದೆ ಹೋದರೆ ಅವ್ರ ಮೇಲೆ ತನಿಖೆ ಆಗಿ ತಪ್ಪು ಮಾಡಿದಾರೋ ಇಲ್ವೋ, ಕೆಲಸ ಮಾಡಿದಾರೋ ಇಲ್ವೋ, ಗುಣಮಟ್ಟದ ಕೆಲಸ ಮಾಡಿದಾರೋ ಇಲ್ವೋ ಅಂತ ಗೊತ್ತಾಗೋದು ಯಾವಾಗ? ಸುಮ್ಮನೆ ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದ? ಈಗ ಬೆಂಗಳೂರಿನಲ್ಲಿ ತನಿಖೆ ಮಾಡಿಸ್ತಾ ಇದ್ದೀವಿ, 4 ಟೀಮ್ಗಳು ಮಾಡಿ ತನಿಖೆ ಮಾಡಿಸ್ತಾ ಇದ್ದೀವಿ. ವರದಿ ಕೊಟ್ಟ ತಕ್ಷಣ ನೋಡ್ತೀವಿ, ತಪ್ಪು ಮಾಡಿಲ್ಲ ಅಂತಂದ್ರೆ ಬಿಲ್ ಕೊಡ್ತೀವಿ, ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ. ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ಬಿಜೆಪಿ ಮುಖಂಡ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿಂದು ಅವರು ಈ ಹಿಂದೆ ಬಿಜೆಪಿ ಸರ್ಕಾರದ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲದೆ ಆರೋಪ ಮಾಡುತ್ತಿದ್ದರು. ಆದರೆ ಇದೀಗ ಗುತ್ತಿಗೆದಾರರು ಸಾಕ್ಷಿ ಸಮೇತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೂರು ನೀಡುತ್ತಿದ್ದಾರೆ. ಕಾಮಗಾರಿ ನಡೆಸಿದ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡದೆ ಕ್ಲಿಷ್ಟ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಇತಿಹಾಸದಲ್ಲಿ ನೋಡಿ, ಒಬ್ಬರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ ತಕ್ಷಣ ಲೈಸೆನ್ಸ್ ಹೇಗೆ ಅವರು ಮಂತ್ರಿಗಳು ಅವರಿಗೆ ಲೈಸೆನ್ಸ್ ತಗೊಳ್ತಾರೆ, ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಸರ್ಕ್ಯುಲರ್ ಕೊಡ್ತಾರೆ 22/5/2023 ಏನಂತ, ನೈಜತೆ ನಿಯಮಾನುಸಾರ ಆ ಸಂಬಂಧಪಟ್ಟ ಇಲಾಖೆಯ ಸಚಿವರು ಅಪ್ರೂವ್ ಮಾಡಬೇಕು. ಯಾವ್ದಾರು ನೋಡಿದಿರ ಎಲ್ಲಾರು ಈ ಬಿಲ್ಗಳನ್ನ ಅಪ್ರೂವ್ ಮಾಡಕ್ಕೆ ಯಾವ್ದಾರು ಮಂತ್ರಿಗಳಿಗೆ ಬಿಲ್ಗಳು ಕಳಿಸಬೇಕು, ನೈಜತೆ ನಿಯಮಾನುಸಾರ ಚೆಕ್ ಮಾಡ್ಲಿಕ್ಕೆ ಇತಿಹಾಸದಲ್ಲಿ ಎಲ್ಲಾರು ನೋಡ್ಲಿಕ್ಕೆ ಸಾಧ್ಯವಿದೆಯಾ? ರಾಜ್ಯದಲ್ಲಿ ಇದೇ ವೇಳೆ ಮಾಜಿ ಸಚಿವ ಕೆ ಗೋಪಾಲಯ್ಯ ಕಾಂಗ್ರೆಸ್ನ ಕೇಂದ್ರ ನಾಯಕತ್ವ ದುರ್ಬಲವಾಗಿದೆ, ರಾಜ್ಯಪಾಲರು ಮಧ್ಯಪ್ರವೇಶಿಸಿ ನ್ಯಾಯ ದೊರಕಿಸಬೇಕು ಎಂದು ಒತ್ತಾಯಿಸಿದರು. 300ಕ್ಕಿಂತ ಹೆಚ್ಚು ಜನ ಗುತ್ತಿಗೆದಾರರು ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ದಯಾಮರಣ ಕೋರಿ ಪತ್ರ ಬರೀತಕ್ಕಂಥದ್ದು ಈ ರಾಜ್ಯಕ್ಕೆ ಒಂದು ದೊಡ್ಡ ಕಳಂಕ ಅಲ್ವಾ? ಇವತ್ತು ನಮ್ಮ ಆಳ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ. ಬೆಂಗಳೂರು ಉಪನಗರ ರೈಲ್ವೆ ಯೋಜನೆ ಸಂಬಂಧ ಯಶವಂತಪುರ ಬೆನ್ನಿಗಾನಹಳ್ಳಿ ನಡುವಿನ ಕಾಮಗಾರಿಯನ್ನು ಮೂಲಸೌಕರ್ಯ ಹಾಗೂ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಇಂದು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್, ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯದರ್ಶಿ ಗೌರವ್ ಗುಪ್ತಾ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವರು ಲಿಂಗರಾಜಪುರ ರೈಲ್ವೆ ತಡೆಗೋಡೆ ಕಾಮಗಾರಿ, ಸೋಂಪುರದಲ್ಲಿ ರೈಲ್ವೆ ಮೇಲ್ಸೇತುವೆ ಹಾಗೂ ಹೆಬ್ಬಾಳದ ಉದ್ದೇಶಿತ ರೈಲ್ವೆ ನಿಲ್ದಾಣದ ಕಾಮಗಾರಿ ಪರಿಶೀಲಿಸಿದರು. ಈ ವೇಳೆ ಎಂಬಿ ಪಾಟೀಲ್, ಯೋಜನೆಯ ಪ್ರಗತಿಯ ಕುರಿತು 2 ಬಾರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಪರಿಶೀಲನೆ ಮಾಡಿದ್ದೇನೆ. ಇದೀಗ ಯೋಜನೆಯ ಪ್ರಗತಿ ಬಗ್ಗೆ ಖುದ್ದಾಗಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದು 26 ತಿಂಗಳೊಳಗೆ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ ಎಂದರು. ನೋಡಿಕೊಂಡು ನಾವು ಮತ್ತೆ ಬೇರೆ ಕಡೆ 4 ಲೈನ್ಸ್ ಅನ್ನು ಹಾಕಿ ಅದನ್ನ ಡೈವರ್ಟ್ ಮಾಡ್ಕೊಂಡು ಆಮೇಲೆ ಈ ಕೆಲಸ ಮಾಡಬೇಕು. ಅದು ಬಂಡಿಂಗ್ ಇರ್ಬೋದು ಅಥವಾ ಓವರ್ ಬ್ರಿಡ್ಜ್ ಇರ್ಬೋದು, ಎಲ್ಲನೂ ಕೂಡ. ಹೀಗಾಗಿ ಇದು ಬಹಳ ಒಂದು ಕಠಿಣವಾದಂತಹ ಕೆಲಸ. ಇದನ್ನ ಇದಾಗಿನೂ ಕೂಡ ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ಕೆಲಸ ಮಾಡ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯನ್ನು ಸರ್ಕಾರ ಪುನರ್ ರಚಿಸಿದ್ದು, ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ತಕ್ಷಣದಿಂದ ಜಾರಿಗೆ ಬರುವಂತೆ ಈ ನೇಮಕಾತಿ ಮಾಡಲಾಗಿದ್ದು, ಮುಂದಿನ 1 ವರ್ಷದ ಅವಧಿಗೆ ಮಂಡಳಿ ಕಾರ್ಯನಿರ್ವಹಿಸಲಿದೆ. ಸದಸ್ಯರಾಗಿ ರಾಜ್ಯಸಭಾ ಸದಸ್ಯ ಸೈಯದ್ ನಜೀರ್ ಹುಸೇನ್, ಶಾಸಕರಾದ ಅರವಿಂದ್ ಅರಳಿ, ತಿಪ್ಪಣ್ಣಪ್ಪ ಕಕ್ಕನೂರ್, ಬಿಆರ್ ಪಾಟೀಲ್, ರಾಜ ವೆಂಕಟಪ್ಪ ನಾಯಕ, ಬಸವರಾಜ ರಾಯರೆಡ್ಡಿ, ಹಂಪನಗೌಡ ಬಾದರ್ಲಿ, ರಾಘವೇಂದ್ರ ಹಿಟ್ನಾಳ್, ಎಸ್ ತುಕಾರಾಂ ಹಾಗೂ ಎಚ್ಆರ್ ಗವಿಯಪ್ಪ ಅವರನ್ನು ನೇಮಕ ಮಾಡಲಾಗಿದೆ. ನೂತನ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದರು.
ಹಲವು ರಾಷ್ಟ್ರಗಳನ್ನು ಒಳಗೊಂಡ ನೌಕಾ ಸಮರಾಭ್ಯಾಸ ಮಲ್ಬಾರ್ 2023 ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಐಎನ್ಎಸ್ ಸಹ್ಯಾದ್ರಿ ಹಾಗೂ ಐಎನ್ಎಸ್ ಕೋಲ್ಕತ್ತಾ ಯುದ್ಧ ನೌಕೆಗಳು ಭಾಗಿಯಾಗಲಿದ್ದು 11 ದಿನಗಳ ಕಾಲ ಸಮರಾಭ್ಯಾಸದಲ್ಲಿ ತೊಡಗಿಕೊಳ್ಳಲಿವೆ. ಭಾರತದೊಂದಿಗೆ ಅಮೆರಿಕ, ಜಪಾನ್ ಹಾಗೂ ಆಸ್ಟ್ರೇಲಿಯಾದ ಯುದ್ಧ ನೌಕೆಗಳು ಪಾಲ್ಗೊಳ್ಳಲಿವೆ. ಮಲ್ಬಾರ್ ಸಮರಾಭ್ಯಾಸ ಸರಣಿ ಭಾರತ ಮತ್ತು ಅಮೆರಿಕದ ದ್ವಿಪಕ್ಷೀಯ ಸಂಬಂಧದ ಭಾಗವಾಗಿ 1992ರಿಂದ ನಡೆಯುತ್ತಿದೆ. इसमें भारत प्रशांत क्षेत्र की 4 प्रमुख नौसेनाओं को शामिल कर लिया गया. 2020 संस्करण में रॉयल ऑस्ट्रेलियाई नौसेना की पहली बार भागीदारी देखी गई. मलाबार 2023 को 2 चरणों में आयोजित किया जा रहा है. हार्बर चरण में व्यापक गतिविधियां शामिल हैं, जैसे क्रॉस डेक दौरे, पेशेवर आदान प्रदान, खेल फिक्सचर और समुद्री चरण की योजना और संचालन के लिए कई इंटरैक्शन. समुद्री चरण में सतह रोधी, वायुरोधी और पनडुब्बी रोधी 13 ಕಂತುಗಳನ್ನು ಒಳಗೊಂಡಿರುವ ರಾಷ್ಟ್ರಮಟ್ಟದ ಫಿಟ್ ಇಂಡಿಯಾ ಕ್ವಿಜ್ನ 2ನೇ ಆವೃತ್ತಿ ಇದೇ ಶನಿವಾರದಿಂದ ಆರಂಭವಾಗಲಿದ್ದು OTT ಆನ್ಲೈನ್ನಲ್ಲಿ ಪ್ರಸಾರವಾಗಲಿದೆ. ವಿವಿಧ ರಾಜ್ಯಗಳ 72 ವಿದ್ಯಾರ್ಥಿಗಳು ಪಾಲ್ಗೊಂಡಿರುವ ಕ್ವಿಜ್ನಲ್ಲಿ ವಿಜೇತ 36 ಶಾಲೆಗಳಿಗೆ ತಲಾ 2.5 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು. ಕೇಂದ್ರ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಭಾರತ ಕ್ರೀಡಾ ಪ್ರಾಧಿಕಾರದ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಿಕ ಶಿಕ್ಷೆ ಪ್ರಕ್ರಿಯೆಯಲ್ಲಿ ಆಮೂಲಾಗ್ರ ಬದಲಾವಣೆ. 2027ರೊಳಗೆ ದೇಶದ ಎಲ್ಲ ನ್ಯಾಯಾಲಯಗಳ ಗಣಕೀಕರಣ, ಸಚಿವ ಅಮಿತ್ ಶಾ. ಮುಂದಿನ 2 ದಶಕಗಳಲ್ಲಿ ಆರ್ಥಿಕವಾಗಿ ಭಾರತ ಮತ್ತಷ್ಟು ಸದೃಢ, ಯುವ ಜನತೆಯಲ್ಲಿ ದೇಶಾಭಿಮಾನ ಅತ್ಯಗತ್ಯ, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಪಿಎಂ ಗತಿಶಕ್ತಿ ಯೋಜನೆಯಡಿ 6 ಬೃಹತ್ ಮೂಲಸೌಕರ್ಯ ಯೋಜನೆಗಳಿಗೆ ಅನುಮೋದನೆ, ರಾಷ್ಟ್ರೀಯ ಯೋಜನಾ ಪಡೆಯ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಹಾಗೂ ಕಾಮಗಾರಿ ಪೂರೈಸಿರುವ ಗುತ್ತಿಗೆದಾರರಿಗೆ ಶೀಘ್ರವೇ ಹಣ ಪಾವತಿ, ಅಪೂರ್ಣ ಕಾಮಗಾರಿಗಳ ಕುರಿತು ತನಿಖೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ.